ದಾಂಡೇಲಿಯ ಸೋಮಾನಿ ವೃತ್ತದ ಹತ್ತಿರ ಕಂಪ್ಯೂಟರ್ ಅಂಗಡಿ ಮೇಲೆ ಮುರಿದು ಬಿದ್ದ ಮರದ ಟೊಂಗೆ ಹಾನಿ. ದಾಂಡೇಲಿ ನಗರದ ಸೋಮಾನಿ ವೃತ್ತದ ಹತ್ತಿರ ಕಂಪ್ಯೂಟರ್ ಅಂಗಡಿಯೊಂದರ ಮೇಲೆ ಮರದ ಟೊಂಗೆಯೊಂದು ಮುರಿದು ಬಿದ್ದು ಹಾನಿಯಾದ ಘಟನೆ ಇಂದು ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಡೆದಿದೆ. ಈ ಅಂಗಡಿಯ ಹಿಂಬದಿಯಲ್ಲಿದ್ದ ಮರದ ಟೊಂಗೆ ಮುರಿದು ಬಿದ್ದು ಕಂಪ್ಯೂಟರ್ ಅಂಗಡಿಯ ಮೇಲ್ಚಾವಣಿ ಶೀಟ್ ಒಡೆದು ಕಂಪ್ಯೂಟರ್, ಪ್ರಿಂಟರ್ ಮತ್ತು ಲ್ಯಾಮಿನೇಷನ್ ಯಂತ್ರಕ್ಕೆ ಹಾನಿಯಾಗಿದೆ. ಈ ಘಟನೆಯಿಂದ ಅಂದಾಜು 70,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಈ ಅಂಗಡಿಯಲ್ಲಿದ್ದವರು ಊಟಕ್ಕೆಂದು ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವುದರಿಂದ ಆಗಬಹುದಾದ ಅನಾಹುತವೊಂದು ತಪ್ಪಿದಂತಾಗಿದೆ. ಚೇತನ್ ನಾಯ್ಕ್ ಎಂಬುವರು ಈ ಅಂಗಡಿಯನ್ನು ಬಾಡಿಗೆಗೆ ಪಡೆದು ಕಂಪ್ಯೂಟರ್ ಸೇವಾ ಕೇಂದ್ರವನ್ನು ನಡೆಸುತ್ತಿದ್ದರು. ಇದೀಗ ಈ ಘಟನೆಯಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದಂತಾಗಿದೆ. ಸರ್, ಇವೆಲ್ಲ ಗಿಡ ಬಿದ್ದು ಇಲ್ಲಿ ಮಳೆ ನೀರಿಂದ ಇವೆಲ್ಲ ನಷ್ಟ ಆಯ್ತು ನೋಡ್ರಿ ಸರ್, ಲಾಸ್ ಆಗಿದೆ ಎಲ್ಲ ನೀರು ಬಂದು ಎಲ್ಲ ನಮ್ದು ಇದು ಪ್ರಿಂಟರ್, ಕಂಪ್ಯೂಟರ್ ಟೊಂಗೆ ಬಿತ್ತು. ಯಾರು ಇರ್ಲಿಲ್ಲ, ಈಕಿ ಊಟಕ್ಕೆ ಹೋಗಿದ್ವಿ ಸರ್, ಅದಕ್ಕಾಗಿ ಬಚಾವ. ಈಗ ಪ್ರಿಂಟರ್ ಹೋಯ್ತು, ಕಂಪ್ಯೂಟರ್ ಹೋಯ್ತು, ಎಲ್ಲ ಸಿಸ್ಟಮ್ಸ್ ಎಲ್ಲ ಹೋಯ್ತು. ಲ್ಯಾಮಿನೇಷನ್ ಮಷೀನ್ ಹೋಯ್ತು, ಲ್ಯಾಮಿನೇಷನ್ ಮಷೀನು ಖರಾಬ್ ಆಯ್ತು. ನಿಮ್ಮ ಹೆಸರು? ಕರುಣಾ ಚೇತನ್ ನಾಯ್ಕ್. ಕರುಣಾ ಚೇತನ್ ನಾಯ್ಕ್. ಇದು ಚೇತನ್ ನಾಯ್ಕ್ ಅವರ ಕಂಪ್ಯೂಟರ್? ಹೌದು ಹೌದು.